ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಹಾಜಿ ಮಸ್ತಾನ್ ಅಂಥೇಳಿ ಬಾಂಬೈನಲ್ಲೂ ದೊಡ್ಡ ಡಾನ್ ಸ್ಮಗ್ಲರ್ ಆಗಿ ಹೋದ. ನೀವೆಲ್ಲರೂ ಕೇಳಿರ್ಬೋದು. ಅವನ ನಂತರ ದಾವೂದ್ ಇಬ್ರಾಹಿಂ ಬಂದ. ಅವನಕ್ಕಿಂತ ಮೊದಲು 1980-81 ಇಸ್ವಿ ಆ ಪ್ರಾಂತದಲ್ಲಿ ಅವನದೆಲ್ಲ ಭಾರಿ ನಡೀತಿತ್ತು. ಗುಂಡಾಗಿರಿ, ಸ್ಮಗ್ಲಿಂಗು, ಅವನದೊಂದು ಗ್ಯಾಂಗು, ಅದೆಲ್ಲ ದೊಡ್ಡ ಪ್ರಮಾಣ, ಪೇಪರು ಟಿ ವಿಗಳಲ್ಲಿ ದಿನ ಬರೋದು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಇತ್ತು ಅವನು. ಅವನಿಗೊಂದು ದಿವಸ ರಾತ್ರಿ 1 ಗಂಟೆಗೆ ಎಚ್ಚರಿಕೆ ಆಯಿತು. ಅವನಿಗೊಂದು ಸ್ವಪ್ನ ಬಿತ್ತು. ತನ್ನ ಹೆಣ ಒಂದು ರೂಮ್ನಲ್ಲಿ ಕತ್ಲೆ ಖೋಲಿಯಲ್ಲಿ ಮಲಗಿಸಿಬಿಟ್ಟಿದ್ದಾರೆ. ಒಂದು ಬಿಳಿ ಬಟ್ಟೆ ಹೊಚ್ಚಿದ್ದಾರೆ. ಯಾರೂ ಇಲ್ಲ ಅಲ್ಲಿ, ಒಬ್ಬ ಮನುಷ್ಯರ ಸಹಿತ ಇಲ್ಲ, ಎಲ್ಲರೂ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ತನ್ನ ಹೆಣನ ತಾನೇ ಕನಸಿನಲ್ಲಿ ನೋಡಿ ಮೈಯೆಲ್ಲ ಬೆವರು ಬಿಟ್ಟು ಎದ್ದು ಕೂತ್ಬಿಟ್ಟ ಹಾಜಿ ಮಸ್ತಾನ್. ಮರುದಿವ್ಸ ಮುಂಜಾನೆ ಹೇಳಿದೆ ಎಲ್ಲರಿಗೂ, ಇವತ್ತಲಿಂತ ಎಲ್ಲ ಕೆಲಸಗಳು ಬಂದು, ಸ್ಮಗ್ಲಿಂಗ್ ಬಂದು, ಜಗಳ ಬಂದು, ಗುಂಡಾಗಿರಿ ಬಂದು, ಹೊಡೆಯೋದು ಬಂದು, ಕೊಲ್ಲೋದು ಬಂದು, ಎಲ್ಲ ಬಂದು. ಬೇಡ, ನಾನು ಏನೋ ಮಾಡಿದೆ, ಈಗ ನನಗೆ ಜ್ಞಾನೋದಯ ಆಗಿದೆ, ಇದು ಯಾವುದೂ ಬೇಡ, ನಾನು ಹಜ್ ಹತ್ರಕ್ಕೆ ಹೋಗ್ಬೇಕು. ಹಜ್ ಹತ್ರಕ್ಕೆ ಹೋಗಿ ಬಂದ ನಂತರ ದಾನಗಳು, ರೊಕ್ಕ, ಮ್ಯಾಕ್ಸಿಮಮ್ ರೊಕ್ಕನ ದಾನ ಧರ್ಮ, ಮಜೀದ್ಗಳು ಕಟ್ಟ್ರಿ, ಬಡವರಿಗೆ ಲಗ್ನಗಳು ಮಾಡಿರಿ, ಮನೆಗಳು ಕಟ್ಕೊಡ್ರಿ, ಮಂದಿರಗಳು ಕೊಡ್ರಿ, ಎಲ್ಲರಿಗೆ ಕೊಡ್ಲಿಕ್ಕೆ ಕೊಟ್ಟ ಭಯಂಕರ ಮಾಡಿದ ದಾನ. ಅವ ಸತ್ತ ಮೇಲೆ ಲಕ್ಷಗಟ್ಟಲೆ ಜನರು ಬಂದಿದ್ರು ನೋಡ್ರಿ. ಜಾಗೆ ವಹಿ ಸವೇರ. ಮನುಷ್ಯ ಎಲ್ಲಿ ಎಚ್ಚರಿಕೆ ಆದಾಗ ಅಲ್ಲೇ ಬೆಳಕಾದಂಗೆ. ನಾವು ಸರಿ ಜೀವನದಲ್ಲಿ ರೊಕ್ಕ ಗಳಿಸೋದು ಮಾಡ್ತೀವಿ. ಸ್ವಲ್ಪ ದಿವಸ ಆದಮೇಲೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಆಗಿ ಮನೆ ಸಂಸಾರ ಅವ್ರು ನಡೆದಿತ್ತಪ್ಪ ಅಂದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಸರಿದು ದಾನ ಧರ್ಮ ಪರೋಪಕಾರ ಒಳ್ಳೆಯ ಕೆಲಸಗಳು, ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಅಭ್ಯಾಸನ ಹೈಕೋಬೇಕು. ರತ್ನಾಕರ ಡಾಕು ನಾರದರ ಸಹವಾಸಲಿಂತ ವಾಲ್ಮೀಕಿ ಆದರು. ನಾವು ವಾಲ್ಮೀಕಿ ನೋಡ್ತೀವಿ ಹೊರತು ರತ್ನಾಕರ ಡಾಕು ನೋಡೋದಿಲ್ಲ. ಹಾಗೆ ಮನುಷ್ಯ ಸತ್ತಾಗ ಎಷ್ಟು ಮಂದಿ ಬಂದ್ರಂಬ ಲೆಕ್ಕ. ಒಂದು ದಿವಸ ಒಬ್ಬ ಸನ್ಯಾಸಿ ತಿರುಗುತ್ತಾ ಹೋಗಿದ್ದ. ಚಳಿಗಾಲ ದಿವಸ ಯಾವುದೋ ಒಂದು ಊರಲ್ಲಿ ಒಬ್ಬರು ಅರಚಪ್ಪರ ಇತ್ತು, ಅಲ್ಲಿ ಮಲ್ಕೊಂಡಿದ್ದ. ಮುದುಕಿ 5 ಗಂಟೆಗೆ ಎದ್ದು ನೀರು ಹೊಡಿಲಿಕ್ಕತ್ತಿದ್ದು. ಅವನಿಗೆ ಎಚ್ಚರಿಕೆ ಆಗಿತ್ತು. ಆ ಸಾಧು ಮುಸ್ಕಿನಲ್ಲಿ ಹಾಗೇ ಇದ್ದ. ಆ ಮುದುಕಿ ತನ್ನ ಮೊಮ್ಮಗನಿಗೆ ಹೇಳಿದ್ಲು, ಹೋಗೋ, ರಾಮಣ್ಣ ತೀರ್ಕೊಂಡಿದ್ದಾರಂತ ನೋಡಿ ಬಾ, ಸ್ವರ್ಗಕ್ಕೆ ಹೋದ್ನಾ, ರಾಮಣ್ಣ ನರಕಕ್ಕೆ ಹೋದ್ನಾ. ಆ ಹುಡುಗ ಹೋಗಿ ಬಂದ 10 ನಿಮಿಷದಲ್ಲಿ ರಿಟರ್ನ್ ಬಂದು ಹೇಳ್ದ, ಅಮ್ಮ, ರಾಮಣ್ಣ ಸ್ವರ್ಗಕ್ಕೆ ಹೋದ್ರು. ಇತಗ ಆಶ್ಚರ್ಯ ಆ ಸನ್ಯಾಸಿಗೆ. ನಾನು ಎಷ್ಟು ಶಾಣೆ ಮನುಷ್ಯ, ಎಷ್ಟು ವಿದ್ವಾನ, ನಾನು ಪಂಡಿತ, ನನಗೆಲ್ಲ ಗುರ್ತದ, ಸ್ವರ್ಗಕ್ಕೆ ಹೋಗಿದ್ದು ನರ್ಕೊಂಡು ನನಗೆ ಗುರ್ತಾಗೋದಿಲ್ಲ, ಆ ಹುಡುಗಿಗೆ ಹೆಂಗೆ ಗುರ್ತಾಯಿತು? ಕೇಳಿದೆ ಆ ಮುದುಕಿಗೆ, ಅಮ್ಮ, ನಾನು ಹಿಂಗೆ ಯಾತ್ರಕ್ಕೆ ಬಂದಿದ್ದೆ, ನಾನು ಮಲಗಿದ್ದೆ ಇಲ್ಲಿ, ನೀವು ಹೇಳಿದ್ರಲ್ಲ ಇದು ಏನು ಸ್ವರ್ಗ ನರಕ ಇದು ಏನಂದರೆ? ಏನಿಲ್ಲಪ್ಪ, ತೀರ್ಕೊಂಡು ವ್ಯಕ್ತಿ ಹತ್ರ ಜನರು ಜಾಸ್ತಿ ಕಲ್ತಿದ್ದು, ರೋದನ ಮಾಡ್ತಿದ್ರು, ಅಳ್ತಿದ್ರು ಅಂದ್ರೆ ಸ್ವರ್ಗಕ್ಕೆ ಹೋದಂಗೆ, ಯಾರೂ ಇದ್ದಿಲ್ಲ, ಹೋದ್ರೆ ಪೀಡ ಸ್ವಾಮ ಅಂತ ಅಂದ್ರೆ ನರಕಕ್ಕೆ ಹೋದಂಗೆ, ಇಷ್ಟೇ ಅಂಥೇಳಿ ಹೇಳಿದ್ರಂತೆ. ಅಂದ್ರೆ ನೋಡ್ರಿ, ಇದ್ರ ಹಿಂದಿನ ಅರ್ಥ, ನಾವು ಹೋದ ನಂತರ ಸಹಿತ ನಮ್ಮ ಮಂದಿ, ಬಹಳ ಮಂದಿ, ಅಯ್ಯೋ ಪಾಪ ಮಹಾನುಭಾವ್ರಿ, ಒಳ್ಳೆಯವ್ರಿ, ದಾನ ಧರ್ಮ ಮಾಡ್ತಿದ್ರಿ, ಪರೋಪಕಾರ ಮಾಡ್ತಿದ್ರಿ, ನಮ್ಮ ಮನೆಗೆ ಬರ್ತಿದ್ರಿ, ನಮ್ಮ ತಂದೆ ಬೀಮಾರಿದ್ದಾಗ ಬಂದಿದ್ರಿ, ನಮ್ಮ ತಾಯಿ ಬೀಮಾರಿದ್ದಾಗ ಹಾಸ್ಪಿಟಲ್ಗೆ ಬಂದಿದ್ರಿ ಅಂಬತಕ್ಕಂಥ ಮಾತುಗಳು ಬಾಯಿಲಿಂತ ಬಂದ್ರೆ ನಮ್ಮ ಜೀವನ ಸಾರ್ಥಕ ಇಲ್ಲ. ಹೋಗ್ಲಿ ಸ್ವಳಮ ಎಡಗೈಲಿ ಕಾಯಿ ಹೊಡಿತಿದ್ದಿಲ್ಲ ಅಂದರೆ ನಾವು ನರಕಕ್ಕೆ ಹೋದಂಗೆ. ಇದು ಜೀವನದ ಗುರಿ ಆಗಬೇಕು. ನಾವು ಏನಾದರೂ ಸಹಾಯ, ಏನಾದರೂ ಒಳ್ಳೆಯ ಕೆಲಸ ಮಾಡ್ತಾ ಇರಬೇಕು. ಇನ್ನೊಬ್ಬರಿಗೆ ಭುಜದ ಮೇಲೆ ಕೈ ಇಟ್ಟರೆ ಅವ್ರಿಗೆ ಒಂದು ಇದು ಬರ್ತದೆ. ಒಮ್ಮೆ ಒಂದು ಆನಿನ ಸರ್ಕಸ್ ಆನೆ ಈ ಊರ್ಲಿಂದ ಇನ್ನೊಂದು ಊರುಗಳಿಗೆ ದಾಟಿಸ್ತಾ ಇರ್ತಾರೆ. ಲಾರಿ ಒಳಗೆ ಏರಿಸ್ಲಿಕ್ಕತ್ತಾರ, ಎಳಿಲಿಕ್ಕತ್ತದ. ಆನೆ ಮ್ಯಾಲ್ಕೆ ಬಂದು ಲಾರಿ ಒಳಗೆ ಆ ಮಾವುತ್ ಅಂತಾರ ಆನೆ ಮೇಲೆ ಕೂತಿದ್ ಮಾಡ. ಅವ ಬಂದು 2 ಕೈಗಳನ್ನು ಆನೆಗೆ ಇಟ್ಟು ಹಾ ಅಂತ ಹಿಂಗೆ ಅಂದ್ಬಿಟ್ಟ. ಒಂದು 2 ಸಲ ಏರ್ಬಿಡ್ತು. ಎಲ್ಲರೂ ಹೇಳಿದ್ರು, ಆನೆಗೆ ನೀ ದೊಬ್ಬಿಲ್ಲ, ನಿನ್ನ ಬಲ್ಲಿ ಆನೆ ದೊಬ್ಬಷ್ಟು ಶಕ್ತಿ ಇಲ್ಲ, ಆನೆಯಲ್ಲಿ ನೀನೆಲ್ಲಿ, ಸುಮ್ಮನೆ ಕೈ ಹಿಂಗಿಟ್ಟು ಹಿಂಗೆ ಹಾ ಅಂತಂದು ಹೋಯ್ತಲ್ಲ ಮ್ಯಾಲ್ಕ. ಏನು ಅಂದ್ರೆ ಏನಿಲ್ಲ, ಆ ಆನೆಗೆ ನನ್ನ ಹಿಂದೆ ಒಬ್ರು ಇದ್ದಾರೆ, ನನ್ನ ಸಹಾಯಕ್ಕೊಬ್ರು ಬಂದಿದ್ದಾರೆ, ನನಗೆ ದೊಬ್ಬುತ್ತಾ ಇದ್ದಾರೆ, ನಾನು ಏರ್ಬೋದು ಅಂಬುದು ಆನೆಯ ತಲೆಯಲ್ಲಿ ಬಂತು. ಅದ್ರ ಸಲುವಾಗಿ ಏರ್ಬಿಡ್ತು. ನಾನೇನು ದೊಬ್ಬಿಲ್ಲ, ಅದಕ್ಕೆ ಅನಿಸ್ತು ನನ್ನ ಹಿಂದೊಬ್ರು ಇದ್ದಾರೆ ಧೈರ್ಯ ಅಂಥೇಳಿ. ಹಾಗೆ ನಾವು ಒಬ್ಬರು ಹಿಂದೆ ಇದ್ರೆ ಅದೊಂದು ಧೈರ್ಯ ಬರ್ತದೆ. ನಾವು ಕಷ್ಟದಲ್ಲಿದ್ದವ್ರಿಗೆ, ಸುಖದಲ್ಲಿದ್ದವ್ರಿಗೆ ಭುಜದ ಮೇಲೆ ಕೈ ಇಟ್ಟಪ್ಪಣ ಅಳಬೇಡ, ನಾವಿದ್ದೀವಿ ಅಂತ ಇಷ್ಟು ಹೇಳಿದ್ರೆ ಸಾಕು, ಅವ್ರಿಗೆ ಒಂದು ಧೈರ್ಯ ಬರ್ತದೆ ಅಂಬುದು ಆನೆಗೆ. ಸುಮ್ಮನೆ ಕೈ ಇಟ್ಟರದೇ ಏರ್ಬಿಡ್ತು ಮ್ಯಾಲೆ, ನನ್ನ ಹಿಂದೊಬ್ರು ಇದ್ದಾರೆ ಅಂತ ಆನೆಗೆ ಅನಿಸ್ಬಿಡ್ತು ಮನಸ್ಸಿನಲ್ಲಿ. ಒಮ್ಮೆ ಇಂಗ್ಲೆಂಡ್ನಲ್ಲಿ ಸರ್ ಥಾಮಸ್ ಅಂಬರು, ನಾನು ಇದಕ್ಕಿಂತ ಮೊದಲು ಹೇಳಿರ್ಬೋದು, ಈಗ ಸಂಬಂಧದಂತ ಹೇಳ್ತಾ ಇದ್ದೀನಿ, ಒಂದು ಲೆಕ್ಕ ಬರೀಲಿಕ್ಕಂತಿರು. ದೊಡ್ಡ ಮ್ಯಾಥಮೆಟಿಷಿಯನ್. 1 + 1 = 200 ಅಂತ ಬರೆದು. ಎಲ್ಲರಿಗೂ ಆಶ್ಚರ್ಯ, 1 + 1 = 2 ಆಗ್ಬೋದು, 200 ಆಗ ಅವ್ರು ಬರೆದ್ರು. ಬೆಲ್ಲಾಯಿತು, ಥಾಮಸ್ ಸಾರ್ ಹೋಗ್ಬಿಟ್ರು. ಎಲ್ಲ ಹುಡುಗರಿಗೆ ಆಶ್ಚರ್ಯ, ಯಾಕೆ ಕೇಳಬೇಕು ಥಾಮಸ್ ಸಾಯರ್ಗೆ, ಅವ್ರು ದೊಡ್ಡ ಮ್ಯಾಥಮೆಟಿಷಿಯನ್, ಅವ್ರು ಬರೆದಿದ್ದಾರೆ ಅಂದ್ರೆ ಕರೆಕ್ಟೇ ಇರ್ತದೆ. ಮರುದಿವ್ಸ ಕೇಳಿದ್ರು ಧೈರ್ಯ ಮಾಡಿ, ಗುರುಗಳೇ ನೀವು ಬರೆದಿರಿ 1 + 1 = 200, ಏನಿದು ರಹಸ್ಯ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವಾಗ ಥಾಮಸ್ ಹೇಳಿದ್ರ, ಏನಿಲ್ಲ, ಅದು ನಾನು ಲಂಚ್ ಅವರ್ಸ್ನಲ್ಲಿ ಒಂದು ಪೀರಿಯಡ್ ಖಾಲಿ ಇತ್ತು, ಭಗವದ್ಗೀತಾ ಓದ್ತಿದ್ದೆ, ಏನೋ ತಲೆಯಲ್ಲಿ ಬಂತು, ಬರದೆ 1 ಅರ್ಜುನ 1 ಕೃಷ್ಣ = 200.
ಅರ್ಜುನ ತನ್ನ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಯುದ್ಧ ಬೇಡ ಅಂಥೇಳಿ ಮೈಯೆಲ್ಲ ಬೆವತು ಗಾಂಡೀವ ಕೆಳಗಿಟ್ಟು ಈ ಮಾವ ಕಾಕ ಭಾವ ತಮ್ಮ ಅಣ್ಣ ಬಾವಮೈದನ ಇವ್ರನ್ನೇ ಯಾಕೆ ಕೊಲ್ಲದಪ್ಪ, ಇವ್ರನ್ನ ಕೊಲ್ಲಿ ನನಗೆ ಬರೋದೇನು, ಭಿಕ್ಷೆ ಬೇಡಿ ಜೀವನ ಮಾಡ್ತೀನಿ ಹೊರತು ಯುದ್ಧ ಬೇಡ ಕೃಷ್ಣ, ನನ್ನ ಕೈಲಾಗೋದಿಲ್ಲ, ಈ ಬೇಡಪ್ಪ, ಈ ಜಗಳ ಬೇಡ, ರಕ್ತಪಾತ ಆಗ್ತದೆ, ಇಷ್ಟು ಮಂದಿ ಸಾಯ್ತಾರೆ, ಅವ್ರು ಯಾರೆಲ್ಲರೂ ನಮ್ಮವ್ರನ್ನೇ ನಾನು ಕೊಲ್ಲೆ ಅಂಥೇಳಿ ಕೂತಾಗ ಕೃಷ್ಣ ಹೇಳ್ದ, ಉತ್ತಿಷ್ಠ ಜಾಗೃತ ಯುದ್ಧಾಯ ಕೃತನಿಶ್ಚಯ, ಎದ್ದೇಳು, ಈ ಹೀನ ಬುದ್ಧಿ ನಿನ್ನ ತಲೆಯಲ್ಲಿ ಎಲ್ಲ ಹೇಗೆ ಬಂತು, ಇವರೆಲ್ಲ ದುರ್ಮಾರ್ಗರು, ದುಷ್ಟರು, ದುರ್ಜನರು, ಇವರು ಸಂಹಾರ ಆಗೇಬೇಕು, ನಾವು ಯುದ್ಧನ ಕೋರಿಲ್ಲ, ಅವರು ಯುದ್ಧ ಕೋರಿ ಬಂದಿದ್ದಾರೆ, ಎದ್ದೇಳು, ನೀನಿಲ್ಲಂದ್ರೆ ನಾನು ಕೊಲ್ಲಬಹುದು ಇವರಿಗೆ, ನೀನು ನಿಮಿತ್ತ ಮಾತ್ರ ಆಗು, ಕರ್ಮ ಮಾಡು ಅಂಥೇಳಿ ಗೀತಾ ಬೋಧನೆ ಮಾಡಿದ, ಭುಜದ ಮೇಲೆ ಕೈ ಇಟ್ಟ. ಆವಾಗ ಅವನಿಗೆ ನಿಜ ಅನಿಸ್ತು. ಎದ್ದು ನಿಂತ ಅರ್ಜುನ ಎದ್ದು ನಿಂತ 200 ಆನೆಯ ಬಲ ಬಂದಿತ್ತು ಅರ್ಜುನಿಗೆ. 1 ಅರ್ಜುನ 1 ಕೃಷ್ಣ, 200 ಆನೆ ಬಲ ಬಂದ, ಅದಕ್ಕೆ 200 = ಹಾಗೆ ನಾವು ಸದ್ಯ ಕಷ್ಟದಲ್ಲಿ, ದುಃಖದಲ್ಲಿ, ಸಮಸ್ಯೆದಲ್ಲಿ, ಕ್ಯಾನ್ಸರ್ನಲ್ಲಿದ್ದವರು, ಬಂಧು ಬಳಗದವರು, ಪ್ಯಾರಲಿಸಿಸ್ ಆದವರು, ಒಬ್ಬನೇ ಮಗ ಆಕ್ಸಿಡೆಂಟಲ್ಲಿ ತತ್ತೋದವರು, ಹೆಂಡತಿ ತೀರ್ಕೊಂಡವರು, ಗಂಡ ತೀರ್ಕೊಂಡವರು, ಏನೇನು ಕಷ್ಟಗಳಲ್ಲಿ ಇರ್ತಾರೆ. ಯಾವಾಗಿ ನಮ್ಮ ಮನೆ, ನಾವು ಕಾರು, ಬಂಗ್ಲಾ, ಅಲ್ಮಾರಿ ತೆಗೆದು ಬಂಗಾರ ನೋಡ್ಕೊಬೋದು ಮತ್ತೆ ಮುಚ್ಚೋದು, ಆ ರೊಕ್ಕ ನೋಡ್ಕೊಬೋದು ಮತ್ತೆ ಅಲ್ಮಾರಿ ಕೀಲಿ ಹಾಕೋದು, ಸೀರೆಗಳ ಲೈನ್ ನೋಡ್ಕೊಬೋದು ಮತ್ತೆ ಕೀಲಿ ಹಾಕೋದು, ಅದಿಷ್ಟೇ ನಾಯಿ ಕಟ್ಟಿ ಹಾಕೋದು, ಮನೆ ಒಳಗೆ ತಿರುಗಾಡೋದು, ಏನೋ ಅಹಂಲಿಂದ ಬೆಳೆಯೋದು, ಯಾರು ಮನೆಗೆ ಹೋಗ್ಲಾರ್ದಂಗಿರೋದು, ಮಾತಾಡ್ಲಾರ್ದಂಗಿರೋದು, ಇಂಥ ಸ್ವಭಾವಗಳನ್ನು ಮಾಡಿಕೊಂಡ್ರು ಜೀವನದ ಸಾರ್ಥಕತೆ ಅಲ್ಲ. 18 ಪುರಾಣಗಳನ್ನು ಬರೆದ ವ್ಯಾಸರು ಹೇಳಿದ ಮಾತು, ಪರಹಿತಾಯ ಪುಣ್ಯಂ ಪರ ಪೀಡಾಯ ಪಾಪಂ. 18 ಪುರಾಣಗಳ ಸಾರ ಇದೆ. ಇನ್ನೊಬ್ಬರಿಗೆ ಹಿತ ಆಗದೆ ಎಲ್ಲ ಪುಣ್ಯ, ಇನ್ನೊಬ್ಬರಿಗೆ ಕೆಟ್ಟ ಬಯಸಿದೆ ಎಲ್ಲ ಪಾಪ. ನೀನು ಏನೂ ಸಾರ್ಥಕ ಇಲ್ಲದೆ ಎಡಗೈಲಿ ಕಾಗಿ ಹೊಡೆದಿಲ್ಲ, ಯಾರಿಗೂ ಬಂದು ಬಳಗಕ್ಕೆ ಭೇಟಿ ಆಗೋದಿಲ್ಲ, ಪಕ್ಕದ ಮನೆಯವ್ರಿಗೆ ಏನಾದರೂ ಗುರ್ತಿಲ್ಲ, ಎಲ್ಲಿ ಹೋಗೋದಿಲ್ಲ, ಬರೋದಿಲ್ಲ, ಟ್ರಾವ್ ಕಪ್ಪಿ ಇದ್ದಂಗಿದ್ದು ರೊಕ್ಕ 24 ಗಂಟೆ ನಿನ್ನ ಮನೆಯೊಳಗೆ ನೀನಿರ್ತಿದ್ದೀನಿ. ನಿನ್ನ ಯೌವನ, ನಿನ್ನ ಅಧಿಕಾರ, ನಿನ್ನ ಅಹಂಕಾರ, ನನಗೇನೂ ಆಗೋದಿಲ್ಲ, ನನಗೆ ಶುಗರ್ ಇಲ್ಲ, BP ಇಲ್ಲ, ನನಗೇನೂ ಇಲ್ಲ, ಅವ್ರು ಸಾಯ್ತಾರೆ, ನಾನು ಹಾಗೆ ಉಳಿತೀನಿ 500 ವರ್ಷ ಭಾವನೆಯಲ್ಲಿ ಏನಿರ್ತೀರಿ, ಅದು ಭಾಳ ಡೇಂಜರಸ್. ಅದು ನಿಮ್ಗೆ ಎಂದೂ ಇದಾಗೋದಿಲ್ಲ. ಎಷ್ಟು ಪುರಾಣ ಕೇಳಿದ್ರೆ ಲಾಭ ಇಲ್ಲ, ಎಷ್ಟು ಪೂಜೆ ಮಾಡಿದ್ರೆ ಲಾಭ ಇಲ್ಲ, ಎಷ್ಟು ಸಂಧ್ಯಾವಂದನ ಮಾಡಿದ್ರೆ ಲಾಭ ಇಲ್ಲ, ಎಷ್ಟು ದೇವಸ್ಥಾನಕ್ಕೆ ಹೋದ್ರೆ ಲಾಭ ಇಲ್ಲ, ಎಷ್ಟು ಗುಡಿಗಳಿಗೆ ತಿರುಗಿದ್ರೆ ಲಾಭ ಇಲ್ಲ, ಎಷ್ಟು ತೀರ್ಥಯಾತ್ರೆಗಳನ್ನು ಮಾಡಿದ್ರೆ ಲಾಭ ಇಲ್ಲ. ನೀನು ಮೊದಲು ಮನುಷ್ಯನಾಗು, ನೀನು ದಯೆಯಿಂದ ತುಂಬಿರು, ನೀನು ಸಹಾಯ ಮಾಡು, ಪರೋಪಕಾರ ಮಾಡು, ಇನ್ನೊಬ್ಬರಿಗೆ ಮಾತಾಡಿಸು, ಹೋಗು ಬಾ, ಬಂದು ಬಳಗ, ನಗು, ಮಾತಾಡು, ಅವಾಗೆ ನಿನ್ನ ಜೀವನ ಸಾರ್ಥಕಯ. ಇಲ್ಲಾಂದರೆ ಪಶುವಿಗೆ ನಿನಗೇನು ಸಂಬಂಧ ಇಲ್ಲ, ಕೇವಲ ತನಗಾಗಿ ಬದುಕಿದರೂ ಸತ್ತಂತೆ. ಸ್ವಾಮಿ ವಿವೇಕಾನಂದರು ಮೈಸೂರು ಮಹಾರಾಜಗೆ ಬರೆದ ಪತ್ರದಲ್ಲಿ. ಭಾರತ್ ಮಾತಾಗಿದೆ. ಎಲ್ಲರಿಗೂ ನಮಸ್ಕಾರ.